ಹಾಯ್ ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ಗಿಂತ ಮೇನ್ ಗುರು ನೀವು ಬೇಗ ಸಬ್ಸ್ಕ್ರೈಬ್ ಮಾಡಬೇಕು. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹೇಳ್ತಿದ್ದೀರಾ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ ಡಿ ಸಿ RCB ಇದೆ ಹೋಮ್ ಗ್ರೌಂಡಲ್ಲಿ. RCB ಅವರು ನಾನು ಹೇಳಿದ್ದೆ ಒಟ್ಟಿನಲ್ಲಿ ಲಾಸ್ಟ್ ಅವ್ರಿಗೆ ಟಕ್ಕರ್ ಕೊಟ್ಕೊಂಡು ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಮಾಡಲಿಲ್ಲ ಅನ್ಬೋದು RCB ಅವರು. ಒಟ್ಟಿನಲ್ಲಿ ಇಲ್ಲಿ ಫಿಲಿಪ್ ಸ್ಟಾರ್ಟ್ ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಪವರ್ ಪ್ಲೇ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಯಲ್ಲಿ ಫಿಲಿಪ್ ಸ್ಟಾರ್ಟ್ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅವ್ರ ಹಿಂದೆ ಇಲ್ಲಿ ದೇವದತ್ ಪಡಿಕ್ಕಲ್ ಔಟ್ ಆದರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅಗ್ರೆಸಿವ್ನೆಸ್ನ ತೋರ್ಸಕ್ಕೆ ಹೋಗಿ ಒಟ್ಟಿನಲ್ಲಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ DC ಫೀಲ್ಡಿಂಗು ಕ್ಯಾಚಿಂಗ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಅದರಿಂದನೇ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಇವರು ಪವರ್ ಪ್ಲೇಯಲ್ಲಿ ವಿಕೆಟ್ಗಳನ್ನ ತೆಗೆಯೋದ್ರಿಂದನೇ ಮ್ಯಾಚು ಮಿನಿಮಮ್ ಇಲ್ಲಿ ಪವರ್ ಪ್ಲೇಯಲ್ಲಿ ಇಲ್ಲಿ 2 ವಿಕೆಟ್ ತೆಗೆದ್ಬಿಟ್ರೆ ಅದರಿಂದನೇ ಮ್ಯಾಚ್ ಟರ್ನಿಂಗ್ ಆಗಿತ್ತು. ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಒಟ್ಟಿನಲ್ಲಿ ಸಾಲ್ಟ್ ಔಟ್ ಆದರೆ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅಂತ ಅದೊಂದು ಸಿಕ್ಕಾಪಟ್ಟೆ ನಿಶ್ಚಿತ ಆಯಿತು ಅನ್ಬೋದು. ಇಲ್ಲಿ ಲಿವಿಸ್ಟನ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಿಲ್ಲ, ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ ಲಿವಿಸ್ಟನ್ ಆಗಲಿ ಒಟ್ಟಿನಲ್ಲಿ ಇಲ್ಲಿ ರಜತ್ ಪಡಿಕ್ಕಲ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಎಲ್ಲರೂ ಕ್ಯಾಮ್ರೋ ಇನ್ನಿಂಗ್ಸ್ನ ಆಡಿದ್ರೆ ಇಲ್ಲಿ ವಾರ್ನರ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಆಡಿದ್ರು. ಒಟ್ಟಿನಲ್ಲಿ ಅವರು ಲಾಸ್ಟ್ ಅವ್ರಿಗೆ ಇದಕ್ಕೆ 163ನ ಸ್ಕೋರ್ನ ಕರೆಯೋಕ್ಕಾಯ್ತು ಅನ್ಬೋದು. ಒಟ್ಟಿನಲ್ಲಿ DC ಬೌಲಿಂಗ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು ಅನ್ಬೋದು. ಇಲ್ಲಿ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಮುಖೇಶ್ ಕುಮಾರ್ ಆಗಲಿ ಇಲ್ಲಿ ಕುಲ್ದೀಪ್ ಯಾದವ್ ಆಗಲಿ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಒಟ್ಟಿನಲ್ಲಿ ಇಲ್ಲಿ ತುಂಬ ಚೆನ್ನಾಗಿತ್ತು DC ಬೌಲಿಂಗ್. ಒಟ್ಟಿನಲ್ಲಿ ಇವರು ಟಾಸ್ ಗೆದ್ಬಿಟ್ಟು ಸಿಕ್ಕಾಪಟ್ಟೆ ಅಡ್ವಾಂಟೇಜ್ನ ತೊಗೊಂಡ್ರು. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ಬಿಟ್ಟು ಇವರು ಮ್ಯಾಚ್ನ ಗೆದ್ಕೊಂಡ್ರು. ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವಿಡಿಯೋದಲ್ಲಿ DC ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಇವರು ಮಿನಿಮಮ್ ಒಂದು 226 ಹೊಡೆದಿದ್ರೆ RCB ಅವ್ರಿಗೆಲ್ಲ ಚಾನ್ಸ್ ಇರ್ತಿತ್ತು. ಇವರು ಜಸ್ಟ್ 163ನ ಹೊಡೆದ್ರು. ಅದರಿಂದ ಮ್ಯಾಚಿಂದ ಸೋತ್ರು ಅನ್ಬೋದು. ಒಟ್ಟಿನಲ್ಲಿ RCB ಆಡ್ಬೋದಿತ್ತು. ಒಟ್ಟಿನಲ್ಲಿ ಯಾರು ಲಾಸ್ಟ್ ಅವ್ರಿಗೆ ಇದ್ರೆ ಎಲ್ಲ ಚಾನ್ಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಯಾರು ಅಂತ ಹೇಳ್ಕೊಳ್ಳೋಣ ಆಟ ಆಡಲಿಲ್ಲ. ಇಲ್ಲಿ ಪಾರ್ಟ್ನರ್ಶಿಪ್ ಬಂದಿದೆ ಕುಲ್ದೀಪ್ ಯಾದವ್ ಮತ್ತು ವಾರ್ನರ್ ಅವ್ರು ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ಪು ಇಲ್ಲಿ ವಿರಾಟ್ ಕೊಹ್ಲಿ ಸಾಲ್ಟು ಬಿಟ್ರೆ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ಪು ಮತ್ತು ರಜತ್ ಪಡಿಕ್ಕಲ್ ಇವರು 5 ಜನ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಿದ್ರು ಹೊರತು ಇನ್ನು ಮಿಕ್ತವರೆಲ್ಲ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಅದರಿಂದನೇ ಮ್ಯಾಚ್ ಸಿಕ್ಕಾಪಟ್ಟೆ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ 163ರನ್ನ ಚೇಸ್ ಮಾಡೋಕ್ಕೆ ಕೊಟ್ಟರು. ಸ್ಕೋರು ಒಟ್ಟಿನಲ್ಲಿ 7 ವಿಕೆಟ್ನ ಕಳ್ಕೊಂಡು 163ರನ್ನ ಚೇಸ್ ಮಾಡೋಕ್ಕೆ ಬಂದರು. ಒಟ್ಟಿನಲ್ಲಿ DC ಅವರು ಇವರು 164ನೇ ಚೇಸ್ ಮಾಡೋಕ್ಕೆ ಬಂದವರು. ಒಟ್ಟಿನಲ್ಲಿ ಮಿನಿಮಮ್ 5 ವಿಕೆಟ್ನ ಕಳ್ಕೊಂಡಿದ್ರು. ಒಟ್ಟಿನಲ್ಲಿ ಇವರು ಪವರ್ ಪ್ಲೇಯಲ್ಲಿ ನನ್ನ ಪ್ರಕಾರ ನೋಡಿದ್ರೆ ಇಲ್ಲಿ ಮಿನಿಮಮ್ 3 ವಿಕೆಟ್ ಕಳ್ಕೊಂಡಿದ್ರು ಪವರ್ ಪ್ಲೇಯಲ್ಲಿ. ಅದರಿಂದ ಮುಂಚೆ ಇಲ್ಲಿ ಡುಪ್ಲೆಸ್ ಆಗಲಿ ಮ್ಯಾಕ್ಸ್ ಅದಾಗಲಿ ಇಲ್ಲಿ ಅಭಿಷೇಕ್ ಪೂರಲ್ ಆಗಲಿ ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ಇಲ್ಲಿ ಮೇನ್ ಗುರು ಇಲ್ಲಿ ರಾಹುಲ್ ಮತ್ತು ಒಟ್ಟಿನಲ್ಲಿ ಇನ್ನೊಬ್ರು ಅವ್ರ ಜೊತೆ ಬಂದಿದ್ದ ಪಾರ್ಟ್ನರ್ಶಿಪ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ರಾಹುಲ್ ನೆಕ್ಸ್ಟ್ ಲೆವೆಲ್ ಆಟನ ಆಡೋದಕ್ಕೆ ಕೆಡಿದ್ರು ಅನ್ಬೋದು. ಒಟ್ಟಿನಲ್ಲಿ 6 6 ಹೊಡೆದ್ರು, 7 4 ಹೊಡೆದ್ರು. ಒಟ್ಟಿನಲ್ಲಿ 53 ಬಾಲ್ಗೆ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿದ್ರು. ಒಟ್ಟಿನಲ್ಲಿ RCB ಮೇಲೆ ಕನ್ನಡಿಗರು ಒಟ್ಟಿನಲ್ಲಿ ಏನೇ ಇವೆಲ್ಲ ಇದ್ರು ಒಟ್ಟಿನಲ್ಲಿ RCB ಗೆಲ್ಲಿಲ್ಲ. ಒಟ್ಟಿನಲ್ಲಿ DC ಗೆದ್ರು. ಒಟ್ಟಿನಲ್ಲಿ ಚೆನ್ನಾಗಿ ಅಗ್ರೆಸಿವ್ನೆಸ್ನ ತೋರಿಸಿದ್ರು. ಒಟ್ಟಿನಲ್ಲಿ ರಾಹುಲ್ ಲಾಸ್ಟ್ ಅವ್ರಿಗೆ ಇದ್ಕೊಂಡು ಮ್ಯಾಚ್ನ ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ರಾಹುಲ್ ಯಾವಾಗಲೂ ಒಟ್ಟಿನಲ್ಲಿ ಮಿಡಲ್ ಆರ್ಡರ್ಗಳಲ್ಲಿ ತುಂಬ ಚೆನ್ನಾಗಿ ಬಂದು ಮ್ಯಾಚ್ ಟರ್ನಿಂಗ್ ಆಯಿತು. ನಾನೇನೋ ಒಟ್ಟಿನಲ್ಲಿ ಇಲ್ಲಿ 3 ವಿಕೆಟ್ RCB ತುಂಬ ಚೆನ್ನಾಗಿ ಒಂದು ಲೆವೆಲ್ಗೆ ಪವರ್ ಪ್ಲೇ ಬೌಲಿಂಗ್ ಮಾಡಿದ್ರು, ಏನೂ ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಭುವನೇಶ್ ಕುಮಾರ್ 2 ಕ್ರೂಷಿಯಲ್ ವಿಕೆಟ್ ತೆಗೆದ್ರು, ಏನೂ ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಹೇಜಲ್ವುಡ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಮತ್ತು ಯಶ್ ದಯಾಳ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಇಲ್ಲಿ ಮೇನ್ ಗುರು ಇಲ್ಲಿ ಭುವನೇಶ್ ಕುಮಾರ್ 2 ವಿಕೆಟ್ ತೆಗೆದ್ರು, ಏನೂ ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ RCB ಪವರ್ ಪ್ಲೇಯಲ್ಲಿ ರನ್ನು ಹೊಡೆಸ್ಕೊಡ್ಲಿಲ್ಲ ಅಂದರು, ಮಿಡಲ್ ಓವರ್ಗಳಲ್ಲಿ ರನ್ ಹೊಡೆಸ್ಕೊಂಡು ಮ್ಯಾಚ್ನ ಗೆಲ್ಸ್ಕೊಟ್ರು. ಒಟ್ಟಿನಲ್ಲಿ ಬೇಗನೆ ಗೆದ್ದರು. 18 ಓವರ್ ಇರೋಂಗೆ ಮ್ಯಾಚ್ನ ಗೆದ್ದುಕೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ RCB ವರ್ಸಸ್ DC ಅಂದಾಗ ನಾನು ಅಂದ್ಕೊಂಡಿದ್ದೆ ಒಟ್ಟಿನಲ್ಲಿ
ಹೇಳಿದೆ RCB ಅಂದಾಗ ಒಟ್ನಲ್ಲಿ RCB ಅಷ್ಟು ಈಸಿಯಾಗಿ ಬಿಟ್ಟು ಕೊಡೋದು, ಕೊನೆವರೆಗೂ ತಗೊಂಡು ಹೋದ್ರು. ಒಟ್ನಲ್ಲಿ DC ಆರಾಮಾಗಿ ಗೆದ್ರು. ಒಟ್ನಲ್ಲಿ ಒಂದು ಸೈಡ್ ಮಾಡಿದ್ರು. ಯಾವಾಗ ರಾಹುಲ್ ಔಟ್ ಆಗದೆ ಮ್ಯಾಚ್ನ ಒಂದು ಸೈಡ್ ಮಾಡಕ್ಕೆ ಬಂದರು. ಒಟ್ನಲ್ಲಿ ತುಂಬ ಚೆನ್ನಾಗಿತ್ತು DC ಬೌಲಿಂಗು ಮತ್ತು DC ಬ್ಯಾಟಿಂಗು. ಒಟ್ನಲ್ಲಿ RCB ಒಂದು ಲೆವೆಲ್ಗೆ ಬ್ಯಾಟಿಂಗ್ ಇನ್ನೂ ಬೇಕಿತ್ತೇನೋ. ಒಟ್ನಲ್ಲಿ RCB ಒಂದು ಲೆವೆಲ್ಗೆ ಬೌಲಿಂಗ್ ಸಿಕ್ಕಾಬಿಟ್ಟು ಎಕ್ಸ್ಪೆನ್ಸಿವ್ ಆದರು. ಅದರಿಂದ ಈ ಮ್ಯಾಚು ಒಟ್ನಲ್ಲಿ ಗೆಲ್ಲೋ ಚಾನ್ಸಸ್ ಇದ್ರೂ RCB ಒಟ್ನಲ್ಲಿ ಲೋ ಸ್ಕೋರ್ ಕಡಿಮೆ ಮಾಡಿಕೊಂಡು ಒಟ್ನಲ್ಲಿ ಸೋತರು. ಒಟ್ನಲ್ಲಿ ಮೇನ್ ಗುರು ಈಗ ಟಾಪಲ್ಲಿ ಒಟ್ನಲ್ಲಿ DC ಅವರು ಟಾಪಲ್ಲಿ ಇದ್ದಾರೆ ಅನ್ಬೋದು. ಒಟ್ನಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.